ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಹೋಟೆಲ್ ಪಿಜಿಗಳ ಸಮಸ್ಯೆಗಳು ಯಾವ ರೀತಿ ಫೇಸ್ ಮಾಡ್ತಿದ್ದಾರೆ, ಸಿಲಿಂಡರ್ ಸಿಗದೆ ಅನ್ನೋದನ್ನ ಗಮನಿಸಿದಿರಿ. ಈಗ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿನೇ ತಲೆದೂರಿದೆ. ಬೆಂಗಳೂರಲ್ಲೇ ಪರಿಸ್ಥಿತಿ ಹಿಂಗಾದ್ರೆ ಜಿಲ್ಲೆಗಳಲ್ಲಿ ಇರಲ್ವಾ? 7ನೇ ದಿನಕ್ಕೆ ಕಾಲಿಟ್ಟಿದೆ ಅಂತೆ ನೋಡಿ. ಕೋಲಾರದಲ್ಲಿ ತಪ್ಪಿಲ್ಲ ಸಿಲಿಂಡರ್ ಸಂಕಟ. ಸಣ್ಣ ಪುಟ್ಟ ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ ಸಿಗದೆ ಕಷ್ಟ ಎದುರಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿದ್ದಾರಂತೆ ಟೀ ಮಾಲೀಕ, ಅಂದ್ರೆ ಟೀ ಅಂಗಡಿಯ ಮಾಲೀಕ. ಇದ್ದಿಲು ಬಳಸಿ ಟೀ ಮಾಡಿ ಅಂಗಡಿ ನಡೆಸ್ತಿದ್ದಾರಂತೆ ಮಾಲೀಕ. ಟೀ ಕಾಫಿಗೆಲ್ಲ ತೊಂದರೆ ಆಗಲ್ಲ, ಈ ರೀತಿ ಪರ್ಯಾಯ ವ್ಯವಸ್ಥೆಗಳಾಗುತ್ತೆ. ಯಾವಾಗ ದೊಡ್ಡ ಮಟ್ಟದ ಅಡುಗೆ ಬಹಳ ಜನಕ್ಕೆ ಅಡುಗೆ ಮಾಡ್ತಾರಲ್ಲ, ಅವಾಗ ವರ್ಕೌಟ್ ಆಗಲ್ಲ ಅಂತ ಸಿಲಿಂಡರ್ ಬೇಕೇ ಬೇಕು, ಅದು ಅನಿವಾರ್ಯ ಆಗ್ತಾ ಇದೆ. ಹೋಟೆಲ್ನಲ್ಲಿ ಸಿಲಿಂಡರ್ ಸಿಗದೆ ಇರೋ ಕಾರಣದಿಂದ ಈ ಕಾಫಿ ತಿಂಡಿಯನ್ನ ರೆಡಿ ಮಾಡೋದಕ್ಕೆ, ಕಾಫಿ ಟೀ ಅನ್ನ ರೆಡಿ ಮಾಡೋದಕ್ಕೆ ಇದ್ದಿಲು ಬಳಸಿ ರೆಡಿ ಮಾಡೋದಕ್ಕೆ ಮುಂದಾಗ್ತಿದ್ದಾರಂತೆ ಮಾಲೀಕ ಸ್ವಾಮಿ, ಟೀ ಅಂಗಡಿಯ ಮಾಲೀಕ ಸ್ವಾಮಿ. 7ನೇ ದಿನ ಕೋಲಾರದಲ್ಲಿ ಈಗಲೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಸಮಸ್ಯೆ ಆಗ್ತಾ ಇದೆ, ಹಂಗಂತ ಅಂಗಡಿ ಕ್ಲೋಸ್ ಮಾಡೋಕ್ಕಾಗುತ್ತಾ? ಇದನ್ನ ನಂಬ್ಕೊಂಡು ಬದುಕು ನಡೆಸ್ತಾ ಇದ್ದೀವಿ, ನಡಿಬೇಕಲ್ಲ, ಜೀವನ ಎರಡೂ ಕೂಡ ನಡಿಬೇಕು ಅಂತ ಅಂದ್ರೆ ಉದ್ಯಮದಲ್ಲಿ ನಾವು ಮುಂದೆ ಬರಲೇಬೇಕು. ಹಂಗಾಗಿ ಸಿಲಿಂಡರ್ ಸಿಕ್ಕಿಲ್ಲ ಅಂತ ಅಂಗಡಿ ಕ್ಲೋಸ್ ಮಾಡೋಕ್ಕಾಗಲ್ಲ, ಬದಲಾಗಿ ಇದ್ದಿಲು ಬಳಸಿ ನಾ ಟೀ ಮಾಡ್ತಾ ಇದ್ದೀನಿ ಅಂತ ಪಾಪ ತೋರಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಟೀ ಕಾಫಿ ಸಿದ್ಧ ಮಾಡೋದಕ್ಕೆ ಏನೂ ಸಮಸ್ಯೆ ಆಗಲ್ಲ, ಬಟ್ ಈ ಹೋಟೆಲ್ಗಳಲ್ಲೇ ದೊಡ್ಡ ಮಟ್ಟದ ಸಮಸ್ಯೆ ತಲೆದೂರೋದು. ಇದ್ದಿಲು ತಂದು ನೋಡಿ ಹೆಂಗೆ ಟೀ ರೆಡಿ ಆಗ್ತಾ ಇದೆ ಅಂತ. ಇವಾಗ ಕಮರ್ಷಿಯಲ್ ಸಿಲಿಂಡರ್ ಬಳಕೆ ಜಾಸ್ತಿ ಆಗೋದ್ರಿಂದ ನಾವು ಇವಾಗ ಹೋಟೆಲ್ ಉದ್ಯಮಿಗಳಿಗೆ ಕಾಫಿ ಟೀ ಮಾಡೋರಿಗೆಲ್ಲ ಬಹಳ ಕಷ್ಟ ಆಗಿದೆ. ಅದರಿಂದ ನಾವು ಏನು ಪರ್ಯಾಯ ವ್ಯವಸ್ಥೆ ಅಂತ ಈ ಕಲ್ಲಿದ್ದಿಂದ, ಅಂದ್ರೆ ನಮ್ಮ ಹಳೆ ಪದ್ಧತಿ ಕೊಲ್ಮೆ ಏನಿತ್ತು ಅದರಲ್ಲೇ ನಾವು ಅದನ್ನ ಕೊಲ್ಮೆನ ಕೈಯಿಂದ ತಿರ್ಸ್ತಾ ಇದ್ವಿ. ಇದು 12 volts ಚಿಕ್ಕದು ಏರ್ ಫ್ಯಾನ್ ತರ ಅಡ್ಜಸ್ಟ್ ಮಾಡ್ಕೊಂಡು ನಾವು ಕಲ್ಲಿದ್ದು ಸಿಗೋದಿಲ್ಲ ಇವಾಗ. ಈ ಇದ್ದಿಲು ಬರುತ್ತಲ್ಲ, ಈ ಐರನ್ಗೆಲ್ಲ ಬಳಸ್ತಾರಲ್ಲ, ಆ ಇದ್ದಲ್ನ ಯೂಸ್ ಮಾಡಿ ನಾವು ಇವಾಗ ಸದ್ಯಕ್ಕೆ ಪರ್ಯಾಯವಾಗಿ ಇದನ್ನ ಕಾಫಿ ಟೀಗೋಸ್ಕರ ಇದು ಮಾಡ್ತಾ ಇದ್ವಿ. ಇಲ್ಲ, ಮೊದಲಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ಇಷ್ಟು ವರ್ಷ ಸ್ಟವ್ ಇಂದಾನೆ ಬಳಸಿದೀವಲ್ಲ, ಫ್ಯೂಯಲ್ ಬಗ್ಗೆ ಸ್ವಲ್ಪ ಐಡಿಯಾ ಇದೆ. ಇಂಧನ ಯಾವ ತರ ಉಳಿತಾಯ ಮಾಡಬೇಕು, ಪೊಲ್ಯೂಷನ್ ಇಂದ ಯಾವ ತರ ಬಚಾವ್